ಎಲ್ಲರಿಗೂ ನನ್ನ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇವತ್ತು ಗುರುವಾರದ ವ್ಲಾಗ್ ಇದು. ಗುರುವಾರ ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ರಾಯರ ಪೂಜೆನ ಮಾಡ್ತಾಯಿದ್ದೀವಿ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿರೋ ಟಾಪಿಕ್ಕೆ ರಾಯರಿದ್ದಾರೆ, ರಾಯರ ಸೇವೆ ಇದೇನೇ ಟಾಪಿಕ್ ಇರೋದು. ಯಾಕಂದರೆ ರಾಯರು ಇರೋದಕ್ಕೇ, ಅವ್ರ ಪವಾಡಗಳಿರೋದ್ರಿಂದನೇ ಜನರು ರಾಯರನ್ನು ನಂಬಕ್ಕೆ ಶುರು ಮಾಡಿರೋದು. ನಾನು ಅಷ್ಟೇ 2021 ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಿಂದ ನಂಬಕ್ಕೆ ಶುರು ಮಾಡಿದ್ದು. ಅದಾದಮೇಲೆ ರಾಯರು ನನ್ನ ಜೀವನದಲ್ಲಿ ಪವಾಡಗಳ ಮೇಲೆ ಪವಾಡ ಮಾಡಿದ್ರಿಂದನೇ ನನಗೆ ಅವ್ರ ಮೇಲೆ ಭಕ್ತಿ, ಪ್ರೀತಿ, ನಂಬಿಕೆ ಜಾಸ್ತಿ ಆಗಿದ್ದು. ನಮ್ಮ ಫೀಲಿಂಗ್ಸು, ನಮ್ಮ ಭಾವನೆ, ನಮ್ಮ ಕಷ್ಟಗಳು, ನಮ್ಮ ನೋವುಗಳು ರಾಯರವರೆಗೂ ತಲುಪ್ಸೋಕ್ಕೆ ಒಂದು ಪೂಜೆ ಮಾಡ್ತಾಯಿದ್ದೀನಿ ನಾನು. ತುಂಬಾ ಸೇವೆಗಳಿದೆ ರಾಯರನ್ನು ಮಾಡೋಕ್ಕೆ. ಇದರಲ್ಲಿ ನಾನು ನಂಬಿಕೆ ಇಟ್ಟಿದ್ದೀನಿ. ಇದು ಸೆಕೆಂಡ್ ಟೈಮ್ ನಾನು ಮಾಡ್ತಾಯಿರೋದು. ಫಸ್ಟ್ ಟೈಮು ನಾನು ಇದರ ಅನುಗ್ರಹನ ಪಡೆದಿದ್ದೀನಿ. ಈ ಸೇವೆದು ಯಾವ ಸೇವೆ ಅಂದರೆ ಕಾಯಿ ಸಂಕಲ್ಪದ ಸೇವೆ. ಕಾಯಿ ಸಂಕಲ್ಪದಿಂದ ರಾಯರಿಗೆ ನಮ್ಮ ಭಕ್ತಿಯನ್ನು, ನಮ್ಮ ನೋವನ್ನು, ನಮ್ಮ ಸಂಕಟನ, ನಮ್ಮ ಖುಷಿನೇ ಆಗಲಿ ದುಃಖನೇ ಆಗಲಿ ರಾಯರಿಗೆ ಈ ಮೂಲಕ ನಾವು ಈಸಿಯಾಗಿ ತಲುಪುತ್ತೆ ಅನ್ನೋದು ನನ್ನ ನಂಬಿಕೆ. ನೀವು ಬೇಕಿದ್ದರೆ ಟ್ರೈ ಮಾಡಿ. ನಾನೊಂದು ಕಾಯಿನ ತಗೊಂಡಿದ್ದೀನಿ. ಕಾಯಿಗೆ ಸ್ವಲ್ಪ ಗಂಧ, ತುಳಸಿ ಇಟ್ಟು ಅದನ್ನು ನಾನು ಎರಡೂ ಕೈಗಳಲ್ಲಿ ಹಿಡ್ಕೊಂಡು ನನ್ನ ಕಷ್ಟನ ನಾನು ಹೇಳ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಗುರುವಾರದಿಂದ ಶುರು ಮಾಡಿದ್ದೀನಿ. ಇದನ್ನು 5 ದಿನ, 9 ದಿನ, 11 ದಿನ, 21 ದಿನ, 48 ದಿನ, ನಮಗೆ ಎಷ್ಟು ದಿನ ಮಾಡೋಕ್ಕಾಗುತ್ತೋ ಅಷ್ಟು ದಿನವೂ ಮಾಡಬಹುದು. ಮೊದಲು ಕಾಯಿಗೆ ಗಂಧ, ತುಳಸಿ ಇಟ್ಕೊಂಡು ನನ್ನ ಕಷ್ಟನೆಲ್ಲ ನಾನು ರಾಯರ ಸ್ಮರಣೆ ಮಾಡ್ಕೊತ ಅದ್ರ ಮುಂದೆ ಹೇಳ್ಕೊತೀನಿ. ಹೇಳ್ಕೊಂಡಾದ್ಮೇಲೆ ಆ ಕಾಯಿನ ರಾಯರ ಮುಂದೆ ಇಡ್ತೀನಿ. ಇಟ್ಬಿಟ್ಟು ಅದಕ್ಕೆ ತುಪ್ಪದ ದೀಪ ಬೆಳಗ್ತೀನಿ. ಧೂಪ, ಕರ್ಪೂರ ಎಲ್ಲನೂ ಬೆಳಗ್ತೀನಿ. ಕಾಯಿ ಸಂಕಲ್ಪದ ಸೇವೆ ತಮಾಷೆ ಅಲ್ಲ, ಇದು 100% ಎಫೆಕ್ಟಿವ್ ಆಗಿದೆ. ನಿಜವಾಗ್ಲೂ ನಾನು ಇದರ ಅನುಗ್ರಹನ ಫಸ್ಟ್ ಟೈಮ್ ಪಡೆದಿದ್ದೀನಿ. ಇವಾಗ ಸೆಕೆಂಡ್ ಟೈಮು ರಾಯರ ವರ್ಧಂತಿ ಟೈಮಲ್ಲಿ. ಇನ್ನೂ 5 ದಿನ ಇದೆ ರಾಯರ ವರ್ಧಂತಿಗೆ. ನಾನು ಗುರುವಾರ ಇವತ್ತು ಸಂಕಲ್ಪ ಮಾಡಿ ರಾಯರಿಗೆ ತೆಂಗಿನಕಾಯಿ ಸಂಕಲ್ಪ ಮಾಡಿದ್ದೀನಿ. ನಾನು ಗುರುವಾರದವರೆಗೂ ಇದನ್ನು ಮಾಡ್ತೀನಿ. ನಿಮ್ಗೆ ಎಷ್ಟು ದಿನ ಕನ್ವೀನಿಯೆಂಟ್ ಆಗುತ್ತೋ ಅಷ್ಟು ದಿನವೂ ಮಾಡಿ. ಇದರ ಲಾಭ ನಿಮಗೇ ಗೊತ್ತಾಗುತ್ತೆ. ರಾಯರಿದ್ದಾರೆ, ನಿಜವಾಗ್ಲೂ ರಾಯರಿದ್ದಾರೆ. ನಮ್ಮ ಫೀಲಿಂಗ್ಸ್ ಪ್ರತಿಯೊಂದೂ ಅರ್ಥ ಆಗುತ್ತೆ ರಾಯರಿಗೆ. ಕೆಲವೊಮ್ಮೆ ನಾವು ಹೇಳೋದೇ ಬೇಡ, ಹಾಗೆ ಅರ್ಥ ಆಗಿರುತ್ತೆ. ಆದರೆ ಇನ್ನೂ ಕೆಲವೊಂದನ್ನು ನಮ್ಮ ಸಮಾಧಾನಕ್ಕಾದರೂ ನಾವು ಶೇರ್ ಮಾಡ್ಕೊತಿರ್ಬೇಕಾಗುತ್ತೆ. ಕಷ್ಟನ ಮನುಷ್ಯರ ಹತ್ರ ಹೇಳೋದನ್ನ ಬಿಡಿ, ನಿಜವಾಗ್ಲೂ ದೇವ್ರ ಹತ್ರ ಹೇಳ್ಕೊಳ್ಳಿ. 100% ಸ್ಪಂದಿಸ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಕಾಯಿ ಸಂಕಲ್ಪನ ಹೇಳ್ಕೊಂಡು ಹೋಗ್ತೀನಿ. ಇದನ್ನು ಗುರುವಾರದ ದಿನವೇ ಮಾಡಬೇಕು. ಸ್ಟಾರ್ಟ್ ಮಾಡಬೇಕಾಗಿರೋದು ಗುರುವಾರದ ರಾಯರ ಪೂಜೆ ದಿನವೇ ಸ್ಟಾರ್ಟ್ ಮಾಡಬೇಕು. ರೆಗ್ಯುಲರಾಗಿ ಗುರುವಾರದ ದಿನ ಹೇಗೆ ಪೂಜೆ ಮಾಡ್ತೀವೋ ಹಾಗೆ ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹೇಗೆ ರೆಡಿ ಮಾಡ್ಕೊತೀವೋ ಹಾಗೆ ರೆಡಿ ಮಾಡಿಕೊಂಡ್ರೆ ಆಯಿತು. ನಮ್ಮ ಕೈಲಾದಷ್ಟು ಹೂವು, ತುಳಸಿ ಅದನ್ನು ಅರ್ಪಿಸಿದ್ರೆ ಸಾಕು. ಮೇನ್ ಇಂಪಾರ್ಟೆಂಟಾಗಿ ತೆಂಗಿನಕಾಯಿ ಬೇಕು. ತೆಂಗಿನಕಾಯಿಗೆ ಸ್ವಲ್ಪ ತೊಳ್ಕೊಂಡು ಅದಕ್ಕೆ ಗಂಧ ಹಚ್ಕೋಬೇಕು. ಗಂಧ ಹಚ್ಕೊಂಡ್ಮೇಲೆ ಅದಕ್ಕೆ ತುಳಸಿ ಇಟ್ಕೊಂಡು ಆ ತೆಂಗಿನಕಾಯಿನ ನಮ್ಮ ಕೈಯಲ್ಲಿ ಹಿಡ್ಕೊಂಡು ನಮ್ಮ ಕಷ್ಟನ ಹೇಳ್ಕೊಳ್ಬೇಕು. ನಮ್ಮ ಕಷ್ಟನ ಹೇಳ್ಕೊಂಡ್ಮೇಲೆ ಅದನ್ನು ರಾಯರ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಮಂತ್ರಾಕ್ಷತೆ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬೋದು. ಮತ್ತು ಆ ತೆಂಗಿನಕಾಯಿಗೆ 5 ದಿನ, ಅಂದರೆ ನಾವು ಎಷ್ಟು ದಿನ ಮಾಡಬೇಕು ಅಂದ್ಕೊಂಡಿರ್ತೀವೋ ಅಷ್ಟು ದಿನವೂ ರಾಯರ ಅಷ್ಟೋತ್ತರ ಓದಬೇಕು. ಇಲ್ಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳ್ಕೊಳ್ಬೇಕು. ಮತ್ತು ತುಪ್ಪದ ಆರತಿ, ಏನಿಲ್ಲ ಅಂದರೂ ತುಪ್ಪದ ಆರತಿ ಅಂತೂ ಬೆಳಗಲೇಬೇಕು. ದಿನಕ್ಕೆ 1 ಟೈಮ್ ಆದರೂ ಓಕೆ. ದಿನಕ್ಕೆ 1 ಟೈಮು ಆ ತುಪ್ಪದ ಆರತಿ ಬೆಳಗಿ ರಾಯರ ಅಷ್ಟೋತ್ತರನೋ ರಾಯರ ನಾಮನೋ ಓದಬೇಕು.
ಇದನ್ನು ರಾಯರ ವಿಶೇಷ ದಿನಗಳು ಅಂತ ಇರ್ತಾವಲ್ಲ, ಗುರುವಾರ, ವರ್ಧಂತಿ ಟೈಮು, ಆರಾಧನೆ ಟೈಮು, ಆ ದಿನ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಆ ದಿನ ಮಾಡೋಕ್ಕಾಗಿಲ್ಲ ಅಂದರೆ ಯಾವ ಗುರುವಾರ ಯಾವ ದಿನನಾದ್ರೂ ಮಾಡ್ಕೊಳ್ಬೋದು. ಒಟ್ಟು ನಮ್ಮ ಕಷ್ಟ ರಾಯರಿಗೆ ತಲುಪಿದರೆ ಸಾಕು. ರಾಯರನ್ನು ಕಲ್ಪವೃಕ್ಷ ಕಾಮಧೇನು ಅಂತಲೂ ಕರೀತಾರೆ. ಯಾಕಂದರೆ ಕಲ್ಪವೃಕ್ಷದ ಯಾವುದೇ ಒಂದು ವಸ್ತುವು ವ್ಯರ್ಥ ಆಗಲ್ಲ. ಹಾಗೆ ಕಾಮಧೇನುವಿನ ಪ್ರತಿಯೊಂದೂ ವಸ್ತುನೂ ಬಳಕೆ ಆಗುತ್ತೆ. ಅದಕ್ಕೆ ಇವೆರಡನ್ನೂ ಪವಿತ್ರ ಅಂತ ಹೇಳೋದು. ಹಾಗೆ ರಾಯರನ್ನು ಈ ಎರಡು ಅಂಶದಿಂದ ಹಾಗೆ ರಾಯರ ಪೂಜೆ, ರಾಯರ ಹತ್ರ ಹಾಕೋ ಕಣ್ಣೀರು ಯಾವತ್ತೂ ವ್ಯರ್ಥ ಆಗಲ್ಲ. ನಮ್ಮ ಕರ್ಮಕ್ಕೆ ತಕ್ಕ ಪ್ರತಿಫಲ ರಾಯರು ಕೊಟ್ಟೇ ಕೊಡ್ತಾರೆ. ನಮ್ಮ ಭಕ್ತಿಗೆ ಶಕ್ತಿ ರಾಯರು ಕೊಟ್ಟೇ ಕೊಡ್ತಾರೆ. ಈ ಎರಡು ಅಂಶದಿಂದನೇ ರಾಯರನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಹೇಳೋದು. ತೆಂಗಿನಕಾಯಿ ಸಂಕಲ್ಪ ನಿಜವಾಗ್ಲೂ ತುಂಬಾ ವರ್ಕ್ ಆಗುತ್ತೆ. ಬೇಕಿದ್ರೆ ಟ್ರೈ ಮಾಡಿ ನೋಡಿ. ಇನ್ನೊಬ್ಬರನ್ನ ಕೆಡಕ್ಕೆ ಬಯಸಿ ಮಾತ್ರ ಸಂಕಲ್ಪ ಮಾಡೋಕ್ಕೆ ಹೋಗಬೇಡಿ. ನಮಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶದಿಂದ ಈ ಸಂಕಲ್ಪ ಮಾಡಿ ನೋಡಿ. ಮತ್ತು ಮಂತ್ರಾಲಯಕ್ಕೆ ಹೋಗಿ ಬನ್ನಿ, ಸಂಕಲ್ಪ ಮಾಡಿಬಿಟ್ಟು. ನಿಜವಾಗ್ಲೂ 100% ಒಳ್ಳೆಯದಾಗುತ್ತೆ. ರಾಯರು ಇದ್ದಾರೆ ಅಂತ ನನಗೆ ಒಂದಲ್ಲ, ತುಂಬ ಸಲನೇ ಅನುಭವ ಆಗಿದೆ. ನಿಮಗೂ ರಾಯರಿದ್ದಾರೆ ಅನ್ನೋ ನಂಬಿಕೆ ಇದ್ದರೆ, ಆ ಅನುಭವ ಆಗಬೇಕು ಅಂತ ಇದ್ದರೆ ನಿಜವಾಗ್ಲೂ ಈ ಸಂಕಲ್ಪನ ಮಾಡಿ ನೋಡಿ. ತೆಂಗಿನಕಾಯಿ ಸಂಕಲ್ಪ ಪೂಜೆ ಎಷ್ಟು ದಿನ ಅಂದ್ಕೊಂಡಿರ್ತೀವೋ ಅಷ್ಟು ದಿನ ಆದಮೇಲೆ ಈ ತೆಂಗಿನಕಾಯಿನ ಕೆಲಸ ಆಗೋವರೆಗೂ ಇಟ್ಕೋಬಹುದು. ಆದರೆ ಬೇಸಿಗೆ ಟೈಮಲ್ಲಿ ಅದು ಬಿಟ್ಬಿಡುತ್ತೆ. ಹಾಗಾಗಿ ಇದನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಇದ್ರ ಪ್ರಸಾದನ ಹಸುಗಳಿಗೂ ತಿನ್ನಿಸ್ಬೋದು. ಇಲ್ಲ ಮಂತ್ರಾಲಯಕ್ಕೆ ಹೋಗ್ತಿದ್ದೀರಾ ಅಂದರೆ ಈ ಪ್ರಸಾದದಿಂದ ಏನಾದರೂ ಮಾಡಿಕೊಂಡು ಅಲ್ಲಿರೋ ಹಸುಗಳಿಗೆ ತಿನ್ನಿಸಿದ್ರೆ ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಫಸ್ಟ್ ಟೈಮ್ ನಾನು ತೆಂಗಿನಕಾಯಿ ಸಂಕಲ್ಪ ಮಾಡಿದ್ನಲ್ಲ, ಆ ಕೆಲಸ ಏನೋ ಬೇಗನೆ ಆಗಿತ್ತು. ಆದರೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ತುಂಬಾ ತಡ ಆಗಿತ್ತು. ಅಲ್ಲಿವರೆಗೂ ನಾನು ಆ ಕಾಯಿನ ಇಟ್ಟು ಮಂತ್ರಾಲಯಕ್ಕೆ ಹೋಗುವಾಗ ಆ ಕಾಯಿಯಿಂದ ಒಂದು ಸಿಹಿ ಪದಾರ್ಥನ ಮಾಡಿಕೊಂಡು ಮಂತ್ರಾಲಯಕ್ಕೆ ತಗೊಂಡೋಗಿ ಅಲ್ಲಿನ ಹಸುಗಳಿಗೆ ತಿನ್ನಿಸಿದ್ದೆ. ನನ್ನ ನಂಬಿಕೆ ಏನಂದರೆ, ರಾಯರು ಮಂತ್ರಾಲಯದಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ರಾಯರನ್ನು ಕಲ್ಪವೃಕ್ಷ ಕಾಮಧೇನು ಅಂತಾರಲ್ಲ, ಈ ಕಲ್ಪವೃಕ್ಷನ ಸ್ವೀಕರಿಸೋಕ್ಕೆ ರಾಯರು ಕಾಮಧೇನು ರೂಪದಲ್ಲಿ ಬಂದೇ ಬರ್ತಾರೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ಅದನ್ನು ಅಲ್ಲಿರೋ ಹಸುಗಳಿಗೆ ತಿನ್ನಿಸಿದ್ದೆ. ನೀವು ಹಾಗೇ ಮಾಡ್ಬೋದು. ಇಲ್ಲ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಹಸುಗಳಿದ್ದರೆ ಅದಕ್ಕೂ ನೈವೇದ್ಯ ಆಗಿ ಕೊಡ್ಬೋದು. ಆದರೆ ಹಾಳಾಗೋಕ್ಕಂತೂ ಬಿಡಬೇಡಿ, ಏನಾದರೂ ಒಂದು ಉಪಯೋಗ ಮಾಡ್ಕೊಳ್ಳಿ.